ಅತ್ತೆ ಅತ್ತೆ ಇದೇನಾ ದೇವಸ್ಥಾನ? ನಾನಂತೂ ಯಾವಾಗಲೂ ನೋಡೇ ಐತಿತ್ತಿಲ್ಲ ಬಿಡ್ರಿ. ಅದು ಯಾವ ಕಾಲಕ್ಕೆ ಬತ್ತಿದ್ದೋ ಏನೋ ಇಲ್ಗೆಲ್ಲವ. ಹೆಂಗವ ಅಮ್ಮ ಕರ್ಕೊಂಬಂತು ಅಂತವ ಬಂದಿದ್ದೀವಿ ಅಲ್ವೇನತ್ತೆ? ಇವಾಗೇನು ಮೊದ್ಲಿಗೆ ಪೂಜೆ ಮಾಡ್ಸೋಕೆ ಹೋಗ್ಬೇಕಾ ಅಥವಾ ಅದೇನವ 2 ಅರ್ಕೆ ಐತೆ ಅಂತ ಅಂದ್ರಲ್ಲತ್ತೆ? 2 ಕೋಳಿ ಅರ್ಕೆ ಅಂತವ. ಅರ್ಕೆ ಕೊಡ್ಬೇಕಾ ಮೊದಲು? ಏನು ಅಂತ ಗೊತ್ತೇನತ್ತೆ ಹೆಂಗೆ ಮಾಡೋದು ಅಂತವ? ಅಮ್ಮ ನಿಮಗೆ ಗೊತ್ತಾ ಹೆಂಗೆ ಮಾಡೋದು ಅಂತವ? ಇಲ್ಲ ಯಾರನ್ನಾರು ಕೇಳೋಣ? ನನಗೂ ಗೊತ್ತಿಲ್ಲ ಕಣೆ ಹೆಂಗೆ ಮಾಡೋದು ಏನು ಅಂತವ. ಯಾರು ನಾನು ಕೇಳೋ ನೀರು. ನಾನು ಇದು 2ನೇ ಕಿತ ಬರ್ತಾ ಇರೋದು. ಇವಳು ಮದುವೆ ಆಗಿದ್ದು ವಸ್ತ್ರದಲ್ಲಿ ಇಲ್ಲಿ ಬಂದಿದ್ವಲ್ಲ ಒಂದು 8 ದಿನ. ಆವಾಗ ಯಾವ್ಯಾವ ದೇವಸ್ಥಾನ ಅವ ಏನು ಅಂತವ ನೋಡ್ಕೊಂಬರೋಣ ಅಂತ ಬಂದಿದ್ದು. ಆ ಟೈಮಲ್ಲಿ ಇವಳು ಇನ್ನೂ ಆವಾಗಿನ್ನೂ ಏನು ಇರಲಿಲ್ಲ. ಆಗ ಮಕ್ಳು ಮರಿ ಎಲ್ಲ ಆಗಿ ಅವರೆಲ್ಲವ ಚೆನ್ನಾಗಿದ್ದರೆ ಹಿಂಗೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಅಂತವ ಆರ್ಕೆ ಹೊತ್ಕೊಂತಿದ್ಲು. ಆ ಟೈಮಲ್ಲಿ ಬಂದಿದ್ದು ನೋಡು ನಾವು. ಅದು ಬಿಟ್ರೆ ಈಗಲೇ ಬಂದಿರೋದು ಬಂದು ಕಣೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತು ನಿನಗೆ? ಇಲ್ಲಿಗೆ ಬಂದಿದ್ವಲ್ಲ ಆವತ್ತೇ ಇವಳಿಗೆ ತೊಟ್ಲಕಾಯಿ ಸಿಕ್ತು. ಪೂಜಾರಿಗೆ ನಾವು ಬೇರೆ ಬುಟ್ಟಿ ಕೊಟ್ಟಿದ್ದು. ಆ ಪೂಜಾರಿ ಏನು ಮಾಡ್ದ, ಎಲ್ಲ ಬುಟ್ಟಿನೆಲ್ಲ ತೆಗ್ದ, ಎಲ್ಲವ ಇದು ಮಾಡ್ದ. ಆ ಕವರ್ಗೇನೋ ಹಾಕ್ತಾ ಅಂತ ಕಾಣ್ತದೆ. ಕವರ್ಗೇನೋ ಹಾಕ್ದಾನೆ ಏನು ಮಾಡ್ದ, ಕವರಲ್ಲಿ ಹಾಕಿ ಕೊಟ್ಟ. ನಾವು ನಮ್ಮ ಕಾಯಿ ದೊಡ್ಡದಿತ್ತಲ್ಲ, ನಮ್ಮ ಕಾಯಿ ದೊಡ್ಡದಿತ್ತಲ್ವೇನೆ ಲತಾ? ಒಂಚೂರು ದೊಡ್ಡದೇ ಇತ್ತು. ತೋಟದಿಂದ ತಂದಿದ್ವಲ್ಲ ದೊಡ್ಡ ಕಾಯಿ ಇತ್ತು. ಆಗ ನಾವು ಇದೆಲ್ಲ ಕಾರಣ ಬೇರೆದು ಅಂತ ಇವಳು ಜಾಗ್ಲಿಕ್ಕೆ ನಿಂತ್ಕೊಬಿಟ್ಲು. ಆಮೇಲೆ ಪೂಜಾರಿ ಹೇಳ್ದ, ಅವ ತೊಟ್ಲಕಾಯಿ ಬಂದೈತೆ ತಗೊಂಡೋಗು, ಸುಮ್ಮನೆ ಒಳ್ಳೇದಾಗ್ತದೆ. ತೊಟ್ಲಕಾಯಿ ಸಿಗೋದೆ ಅಪರೂಪ ಜನಗಳಿಗೆ. ಅಂಥದ್ರಲ್ಲಿ ನೀನು ತೊಟ್ಲಕಾಯಿ ಬೇಡ ಅಂತವ ಬೇರೆದು ಕೊಡು ಅಂತ ಕೇಳ್ತೀಯಲ್ಲವ, ನೋಡ್ಲಿಲ್ವೇ ನೀನು ಅಂತವ ಬೈದ. ನಮ್ಗೆ ಅವಾಗೆಲ್ಲ ಏನು ಗೊತ್ತಾಯ್ತದೆ ಹೇಳು? ಅದಕ್ಕೆ ತೊಟ್ಲುಕಾಯಿ ಬಂದಿದ್ದೆ ಕಣೆ. ಇಲ್ಲಿಂದ ಹೋಗಿ 8 ದಿನಕ್ಕಾಗಲಿಯಾ ಇವಳು ರಜಾ ಆಗಲಿಲ್ಲ ಏನೂ ಇಲ್ಲ. ಆಮೇಲೆ ನೋಡಿದ್ರೆ ಪ್ರೆಗ್ನೆಂಟೇ ಆಗೋದ್ಲು. ನನಗಂತೂ ಖುಷಿ ಆಗೋತು. ಹೆಂಗೋ ಈ ದೇವ್ರ ಮಹಿಮೆಯಿಂದ ಸದ್ಯ ಇವಳಿಗೆ ಮಕ್ಕಳಾದೋ ಎಲ್ಲ ಚೆನ್ನಾಗಾದೋ. ಈಗ ಇವಳು ಮಗಳಿಗೆ ಮಕ್ಕಳಾಯ್ತಿಲ್ಲ ನೋಡು. ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತವ ನಾನು ನೆನ್ಸ್ಕೊಂಡೆ. ಯಾವ್ದಾದ್ರು ದೇವ್ರದ್ದು ಆರ್ಕೆ ಗಿರ್ಕೆ ಇದ್ದದು ಏನೋ, ಯಾರು ಗೊತ್ತು ಹೆಂಗೆ ದೇವ್ರಗಳ್ದು ಏನೇನಿರುತ್ತೆ ಅಂತವ ಅಲ್ವೇ? ಅದಕ್ಕೆ ನೆನ್ಸ್ಕೊಂಡು ಮಾಡಿಸ್ಬಿಡೋಣ ತಗಿ ಆರ್ಕೆ ಅಂತವ ಬಂದೆ ಕಣೆ. ಕಣತೆ ಇಲ್ಲಿ ಮುನಿ ಒಳ್ಳೇನಾಯ್ತು. ಹೆಂಗೋ ಬಂದಿದ್ದಕ್ಕೆ ನಾನು ನೋಡ್ದಂಗೆ ಆಯ್ತು ಬಿಡಿಯತ್ತೆ. ಈಗ ಒಂದು ಕೆಲಸ ಮಾಡ್ತೀನಿ ಇರ್ರಿ. ನಿಮಗೆ ಗೊತ್ತೇನೋ ಮೊದಲು ಕೋಳಿ ಕುಯಿಸ್ಬೇಕೋ ಏನು ಪೂಜೆ ಮಾಡಬೇಕೋ ಏನು ತಡೆ ಓಡಿಸ್ಬೇಕೋ? ಅಲ್ಲಿ ತಡೆನೂ ಹೊಡಿತವ್ರು ಕಣತೆ. ತಡೆನೂ ಓಡಿಸ್ಬಿಡೋಣ. ನಾನೇನೋ ಆರತಿ ಉಕ್ಳಕ್ಕೆ ಹೋಗಿ ತಡೆ ಓಡಿಸೋಣ ಅಂತಿದ್ದೆ. ಎಷ್ಟೊಂದು ದಿನ ಆಯ್ತದೆ ಅಲ್ಲಿ ಹೋಗೋದು. ಯಾವಾಗಲೂ ಏನೋ ನಾವು ಇಲ್ಲೇ ತಡೆ ಓಡಿಸ್ಕೊಂಡು ಹೋಗ್ಬಿಡೋಣ ಕಣತೆ. ನಮ್ಮ ಮಂಜುನೂ ಒಂದಿಟ್ಟು ಕರ್ಕೊಂಬರ್ಬೇಕಿತ್ತು ತಡೆ ಓಡಿಸ್ಕೊಂಡು ಹೋಗೋಕ್ಕೆ. 4 ದಿನದಿಂದ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಅವನೇ. ಬೀಳ್ತಾನೆ, ಗಾಯ ಮಾಡ್ಕೊಂಬರ್ತಾನೆ, ಹೇಳ್ತಾನೆ ಅಮ್ಮ ಗಾಯ ಮಾಡ್ಕೊಂಬಂದೆ ಅಂತವ. ಏನು ಮಾಡೋದು? ಇವತ್ತು ಕರ್ಕೊಂಬಂದಿದ್ರೆ ತಡೆ ಒಡ್ಸ್ಕೊಂಡು ಹೋಗ್ಬೋದಿತ್ತು. ನಂಗೆ ಗೊತ್ತಿದ್ದಿದ್ರೆ ಇವತ್ತು ಶಾಲೆಗೆ ರಜಾ ಹಾಕ್ಸಿ ಕರ್ಕೊಂಬರ್ಬೇಕಣತೆ. ನಂಗೆ ಗೊತ್ತಿದ್ದಿಲ್ವಲ್ಲ ಬೇರೆಯಾ, ಅದಕ್ಕೆ ಸುಮ್ಮನೆ ಅದೇ ತೆಗಿ. ಹೋಗ್ಲಿ ಬಿಡು, ಇವಾಗ ನೋಡ್ಕೊಂಡಿದ್ದೀವಲ್ಲ ಏನು ಕಾರಲ್ಲಿ ಹಿಂಗೆ ಬೈ ಅಂತ ಬಂದು ಹೋಗ್ಬಿಡ್ಬೋದತ್ತೆಗಿ. ಹೆಂಗವ ಪಾಪ ಪುಟ್ಟಕ್ಕನ ಮಗ ಕಲ್ಲೇಶ್ ಹೆಂಗವ ಬಿಟ್ಕೊಟ್ಟ ಕಾರಲ್ಲಿ ಅಂತವ ಸರಿ ಹೊತ್ಕಣೆ. ಇಲ್ಲ ಅಂತಂದರೆ ನಾವು ಬಸ್ಸಲ್ಲಿ ಬಂದು ಅಯ್ಯೋ ಆ ಪಾಟಿ ರಸ್ಸಲ್ಲಿ ಈಗಂತೂ ಹೆಂಗಸ್ರು ಫ್ರೀ ಮಾಡ್ದಾಗಿಂದವ ಕೇಳಂಗಿಲ್ಲ ಬಸ್ಸು. ನಾವು ಧರ್ಮಸ್ಥಳಕ್ಕೆ ಹೋದಾಗ ಅನ್ಭವಿಸ್ಲಿಲ್ವೇ? ಹಂಗೆ ಅನ್ಭವಿಸೋದಾಗಿತ್ತು ನೋಡು. ಹೆಂಗೋ ಸದ್ಯ ಹುಡುಗತ್ತ ಕಲ್ಲೇಸ ಒಳ್ಳೆ ಹುಡುಗ ಕಣೆ. ಹೆಂಗವ ಬಿಟ್ಕೊಟ್ಟ ಅಂತವ ಸರಿ ಹೋತು. ಅದಕ್ಕೆ ಇವಾಗ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ. ಇರಿ ಯಾರನ್ನಾದ್ರೂ ಒಬ್ರನ್ನ ಕರಿತೀನಿ. ಮೊದಲು ಕೇಳೋಣ ಏನು ಮಾಡಬೇಕು, ತಡೆ ಓಡಿಸ್ಬೇಕಾ, ಮೊದಲು ಪೂಜೆ ಮಾಡಬೇಕಾ, ಇಲ್ಲ ಕೋಳಿ ಕುಯಿಸ್ಬೇಕಾ ಏನು ಅಂತ ನನಗೂ ಗೊತ್ತಿಲ್ಲ. ಮೊದಲು ಕೇಳೋಣ, ಆಮೇಲಿಂದ ಬೇಕಾದ್ರೆ ಏನೇನು ಅಂತ ನೋಡ್ಕೊಳ್ಳೋಣ. ಅವ್ರನ್ನೇನು ಕೇಳ್ತೀಯ? ಎಲ್ಲ ಕಡೆಗೂ ನಾನು ಹೋಗಿದ್ದ ಕಡೆ ಎಲ್ಲ ಹಂಗೆ ತಾನೇ ಮಾಡೋದು. ಮೊದಲು ಹೋಗಲ್ಲಿ ಒಂಚೂರು ಕಾಲ್ಗಿಲ್ ತೊಳ್ಕೊಂಡು ತಡೆ ಒಡ್ಸ್ಕೊಂಡು ಬರಬೇಕು. ಆಮೇಲೆ ತಡೆ ಒಡ್ಸ್ಕೊಂಡು ಬಂದಾದಮೇಲೆ ಪೂಜೆ ಕೊಡಬೇಕು. ಪೂಜೆ ಕೊಟ್ಟಾದಮೇಲೆ ಕೋಳಿ ಕುಯ್ಯಕ್ಕೆ ಕೊಡಬೇಕು. ಹಂಗೆ ಎಲ್ಲ ಕಡೆಗೂ ಆಗೋದು. ಏನು ಸ್ಪೆಷಲ್ಲಾಗಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಮಾಡಾರ? ಎಲ್ಲ ಕಡೆಗೂ ಹಂಗೆ. ಅಲ್ಲಿ ನೋಡು, ಜನ ನೋಡು ಗೊತ್ತಾಗ್ತದೆ. ಮೊದಲಲ್ಲಿ ತಡೆ ಒಡ್ಸ್ಕೊಂಡು ಬರ್ತವ್ರೆ. ತಡೆ ಒಡ್ಸ್ಕೊಂಡು ಬಂದು ಆಮೇಲಿಂದವ ಇದು ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೋಳಿ ಕುಯ್ಸೋದು. ಪೂಜೆಗಿಂತ ಮೊದಲು ಕೋಳಿ ಕುಯ್ಯೋಕ್ಕಿಲ್ಲ. ಅದಕ್ಕೆ ಹಂಗೆ ಮಾಡೋದು ನಾವೇ. ಮೊದಲು ನಡಿರುತ್ತೆ ತಡೆ ಒಡ್ಸ್ಕೊಂಬರೋಣ ಅಲ್ವೇ? 3 ಜನನೂ ತಡೆ ಒಡ್ಸ್ಕೊಳ್ಳೋಣ. ಒಂದು ತಡೆ ಸಾಮಾನು ತಗೊಂಡು 3 ಜನನೂ ಒಡಿಸ್ಕೊಳ್ಳೋಣ ತೆಗಿ ಅಲ್ವಾ? ಹಂಗಲ್ಲ ಅದಕ್ಕೆ. ಇಲ್ಲಿ ಹೆಂಗೋ ಏನೋ ನಮಗೆ ಗೊತ್ತಿಲ್ವಲ್ಲ ಅದಕ್ಕೆ. ಏನು ಮಾಡ್ತಾರೋ ಏನೋ. ನಾವು ಮೊದಲು ತಡೆ ಓಡ್ಸೋಕೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಬಂದರೆ ತಡೆ ಓಡಿಸ್ಕೊಂಡಂಗೆ ದೇವಸ್ಥಾನಕ್ಕೆ ಬರ್ತಿದ್ರೆ ಹಂಗೆ ಹಿಂಗೆ ಅಂದರೆ ಯಾಕೆ? ಒಂದ್ಸರಿ ಕೇಳ್ಬಿಡೋಣ ಬಿಡಿ ಅದಕ್ಕೆ. ಏನಾಗುತ್ತೆ ಕೇಳಿದ್ರೆ? ನಾನಂತೂ ಅಷ್ಟೇ ಅದಕ್ಕೆ. ಯಾವಾಗಲೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಹಿಂಗೆ ತುಂಬ ಕನ್ಫ್ಯೂಸ್ ಆದರೆ ಅವ್ರನ್ನೇ ಕೇಳ್ಬಿಡ್ತೀನಿ. ಅಲ್ಲಿ ಜನಗಳಿರ್ತಾರಲ್ಲ ಅವರೇ ಪಾಪ ಹೇಳ್ತಾರೆ ಏನು ಮಾಡಬೇಕು ಹೆಂಗೆ ಅಂತ ಹೇಳಿದ್ರೆ ನಮಗೂ ಒಂಚೂರು ಸಮಾಧಾನ ಆಗುತ್ತೆ. ಓ ಸರಿ ಕಣಪ್ಪ ಅಂತ. ನೋಡಲೇ ಅವಳನ್ನ ಅಲ್ಲೇ ಸುಮಾ
ನೋಡ್ಲೆ ನನಗಿನ್ ಗೊತ್ತೇನಿಲ್ಲ ಇವಳಿಗೆ. ನಾನು ಎರಡು ದೇವಸ್ಥಾನ ಸುತ್ತಿಲ್ಲ ಅಂತವ. ಇಡೀ ಊರೇ ಸುತ್ತಿದ್ದೀನಿ, ದೇವಸ್ಥಾನಗಳನ್ನ ಎಲ್ಲೆಲ್ಲವೇ ಎಲ್ಲ ಕಡೆಗೆ ಹೋಗಿ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ ಅಂತಾಳಲೆ. ಅಲ್ಲಿ ಕಣಿಲತ್ತ ನಿನ್ನ ಮದುವೆಗೆ ವಸ್ತ್ರಲ್ಲಿ ಇಲ್ಲಿ ಬಂದಿದ್ವಲ್ಲ, ಆಗ ಹಂಗೆ ತಾನೇ ಮಾಡಿದ್ದು. ಆಗೆಲ್ಲ ಹಿಂಗೆಲ್ಲ ಏನು ತಡೆ ಸಾಮಾನೆಲ್ಲ ಏನು ಕೊಡ್ತಿರ್ಲಿಲ್ಲ. ಒಂಚೂರು ಏನವ ಹಿಂಗೆ ಪ್ರೋಕ್ಷಣೆ ಥರ ಮಾಡಿ ತಡೆ ಹೊಡೆದು ಒಂದು ಮೊಟ್ಟೆ ಹೊಡೆದಾಕಿ ಕಳ್ಸರು. ಹಂಗೆ ತಾನೇ ಮಾಡಿದ್ದು. ಹೋದ ಸತಿ ಬಂದಾಗ್ಲೂ ತಡೆ ಹೊಡೆಸ್ಕೊಂಡು ಆಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ದವ. ಈ ಸತಿ ಕೋಳಿ ಐತೆ ಆರ್ಕೆದು, ಆ ಕೋಳಿ ಕುಯ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲ, ಯಾರಿಗೋ ಜನಕ್ಕೆ ಕೇಳ್ತೀನಿ ಅಂತೇಳಲ್ಲಿ ಇವಳು. ಸುಮಾ ಹೇಳೆ ಒಂದಿಟ್ಟು ನಿಮ್ಮ ಅತ್ತಿಗೆ ನೋಡಲ್ಲಿ ಹೆಂಗೆ ಹೇಳ್ತಾಳೆ ಅಂತವ. ನೋಡಿ ನಾದ್ನಿ ಅತ್ತಿಗೆ ಹಿಂಗೆ ಏನೂ ಗೊತ್ತಿಲ್ಲ, ಏನೂ ಇಲ್ಲ ದೇವಸ್ಥಾನಗಳ ಬಗ್ಗೆ. ಇನ್ನೇನಾದದು ಮಕ್ಕಳಾಗೋ ಅಂದ್ರೆ ಎಲ್ಲಿಂದ ಆದದು ಮಗಳಿಗೆ? ಅಯ್ಯೋ ಏನು ಹೇಳ್ತಿ ತಗ ಇಂಥವ್ರಿಗೆ. ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ, ಏನೂ ಇಲ್ಲ. ಅಲ್ಲಿ ಕಣೆ ಮೊದಲು ಮಗಳು ಮತ್ತು ಅಳಿಯನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಯಾವ್ದಾದ್ರು. ಮದುವೆಗೆ ಹೊಸ್ತಳ್ಳಿ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿದ್ದಿದ್ರೆ ಸರ್ಪದೋಸ ಅದು ಇದು ಇದ್ದರೆ ಮಕ್ಕಳಾಗಲ್ ಕಣಿ. ಅವೆಲ್ಲವ ಸುತ್ಕೊಂಡು ಬಂದಮೇಲೆ ಸರಿ ಹೋಗೋದು ಮಕ್ಕಳಾಗೋದು. ಅದೇನು ಇಲ್ಲ ಇವಳು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರೋನ್ ಕೇಳು. ಅಲ್ಲಿ ನೋಡಿ ಚಪ್ಪಲಿ ಹಾಕೊಂಬಂದವಳು ನೋಡಿ, ದೇವಸ್ಥಾನದಕ್ಕೆ ಚಪ್ಪಲಿ ಹಾಕೊಂಬಂದವಳು. ಏನಂತ ಹೇಳು? ಹೇಳೆ ಸುಮ್ಮ ನೀನೇ ತೆಗಿ. ಅಮ್ಮ ಅಂತವ ಎಲ್ಲದಕ್ಕೂ ಹೇಳಕ್ಕೆ ಹೋಯ್ತಿಯಲ್ಲ ಅವಳಿಗೆ, ಹೇಳು ನೀನೇ ಇವಾಗ. ಅಯ್ಯೋ ಇದೇನು ಕತ್ಗೆ ಎಲ್ಲಿ ಬಂದ್ರೂ ಜಗಳ ಆಡ್ತಿರಲ್ಲ ನೀವು ಒಂಥರ. ನಾನು ಆವಾಗಲೇ ತಾನೇ ಹೊಗಳಿದ್ದೀನಿ ನಮ್ಮ ಅದಕ್ಕೆ ತುಂಬ ಒಳ್ಳೆಯವರು ಹಂಗೆ ಹಿಂಗೆ ಅಂತ. ಈಗ ಅದನ್ನೆಲ್ಲ ಹೊಗಳಿಕೆನೆಲ್ಲ ವಾಪಸ್ ತೊಗೋಬೇಕಾ ನಾವು? ಹೇಳಿ ಒಂದು ಮಾತು ಏನು ಮಾಡಬೇಕು ಅಂತ. ಅಲ್ಲ ಅದಕ್ಕೆ ನಾನು ಚಪ್ಪಲಿ ಹಾಕೋ ಬಂದಿದ್ದೀನಿ, ಅಲ್ಲಿ ಮೂಲೆಯಲ್ಲಿ ಬಿಡ್ತೀನಿ ಬನ್ನಿ. ನನಗೆ ನಿಮ್ಮ ಥರ ನಡೆದು ಅಭ್ಯಾಸ ಇಲ್ಲ, ಕಲ್ಲು ಮುಳ್ಳೆಲ್ಲ ಚುಚ್ಚುತ್ತೆ, ಅದಕ್ಕೋಸ್ಕರ ಅಂತ ಹಾಕೋ ಬಂದಿದ್ದೀನಿ. ಇಲ್ಲ ಅಂತಂದರೆ ನಾನೇನು ಹಾಕೋ ಬರ್ತಿರ್ಲಿಲ್ಲ. ಅದಕ್ಕೆ ನನಗೇನು ಆ ಥರ ಶೋಕಿ ಏನಿಲ್ಲ, ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಹೋಗಬೇಕು ಅಂತ ಶೋಕಿ ಏನಿಲ್ಲ. ನೋಡಿ ಅವಳನ್ನ ಹೆಂಗೆ ಮಾತಾಡ್ತಾಳೆ ನೋಡು. ಏನವ ಹೋಗ್ಲಿ ಪಾಪ, ಇವಳು ಮಕ್ಕಳೈತೆ ಅಲ್ವಲ್ಲ ಅಂತವ ನಾನು ಇಷ್ಟು ದೂರ ಎಲ್ಲವ ಕಾರ್ ಮಾಡ್ಕೊಂಡೆಲ್ಲ ಕರ್ಕೊಂಬಂದಿದ್ದೀನಿ. ಇವಳು ಸೋಕಿ ಗೀಕೆ ಅಂತೆಲ್ಲ ಮಾತಾಡ್ತಾಳೆ ನೋಡು. ಬಲ್ಲಿದ್ದಿ ಕಣೆ, ನಿನಗೆ ಯಾವಾಗಲೂ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು. ನಾನೇನವ ನನ್ನ ಬುದ್ಧಿಗಿಷ್ಟು ಏನು ಒಳ್ಳೇದು ಮಾಡೋಣ ಒಂದಿಟ್ಟು ಪಾಪ ಅಂತವ. ಏನೋ ನಿನ್ನ ಮಗಳ ಮುಖ ನೋಡ್ಕೊಂಡು ಬಂದರೆ ನನಗೆ ಏನೇನು ಹೇಳೋಕೆ ಹೋಗ್ಬತ್ತೀಯನು ನೀನು? ಎದ್ರತ್ರ ಕೊಡ್ತೀಯನು ನೀನು ನನಗೆ? ಎದ್ರತ್ರ ಏನು ಕೊಡ್ತಾ ಇಲ್ಲ, ಅದಕ್ಕೆ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಯಾಕೆ ಹಂಗೆ ಎಲ್ಲದಕ್ಕೂ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇರ್ತೀರಾ? ನಾನೇನು ಗೂಬೆ ಕೂರಿಸಿಲ್ ಕಣವ. ನೀನೇ ಗೂಬೆ ತಗೊಬಂದು ಕೂರಿಸ್ಕೊಂಡಿದ್ದಿ ತಗ, ಅದಕ್ಕೆ ನಿನ್ನ ಮಗಳಿಗೆ ಮಕ್ಕಳಾಯ್ತಲ್ಲ. ನೀನು ನೆಟ್ಟಿಗಿದ್ದಿದ್ರೆ ಅವಳಿಗೆ ಮಕ್ಕಳಾಗ್ದಂಗೆ ಇನ್ನೇನು ಅದು ಯಾರನ್ನೋ ಕಟ್ಕೊಂಡು ಅದೆಲ್ಲೋ ಹೋಗಿ ಅದೇನೋ ಮಾಡ್ಕೊಂಡು ಅಯ್ಯೋ ಸಂಸ್ಕಾರವಂತಾಗಿ ನೆಟ್ಟಿಗಿದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ನೀನು ನೆಟ್ಟಿಗಿಲ್ಲ, ನನಗೆ ಹೇಳೋಕೆ ಬತ್ತಾಳಿಲಿ. ಅದಕ್ಕೆ ನೋಡಿ ಅದೆಲ್ಲ ಮಾತಾಡ್ಬಿಡಿ, ಅದೆಲ್ಲ ನನ್ನ ಪರ್ಸ್ನಲ್ ವಿಷಯಗಳು. ಅದನ್ನೆಲ್ಲ ನೀವು ಇಲ್ಲಿ ತಂದು ಜಗಳ ಮಾಡೋದಿದ್ರೆ ನಾನು ಯಾವ ದೇವಸ್ಥಾನಕ್ಕೂ ಬರಲ್ಲ, ಎಲ್ಲೂ ಬರಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನೀವೇನು ದುಡ್ಡು ಕೊಟ್ಟು ಕಾರಲ್ಲಿ ಕರ್ಕೊಬಂದಿಲ್ಲ, ನಮ್ಮ ಅಣ್ಣ ದುಡ್ಡು ಕೊಟ್ಟು ಕಳಿಸಿರೋದು. ನಮ್ಮ ಅಣ್ಣನ ದುಡ್ಡು ನನ್ನ ದುಡ್ಡು ಎರಡೂ ಒಂದೇ ಆಯಿತಾ. ನಾನು ಏನಾದರೂ ಆಸ್ತಿಲಿ ಪಾಲು ಕೇಳೋದು ಅದು ಇದು ಮಾಡಿದ್ರೆ ಅವಾಗ ನಿಮ್ದೆಲ್ಲ ದುಡ್ಡು ಅರ್ಧ ದುಡ್ಡು ಆಗುತ್ತೆ. ನಾನು ಯಾವತ್ತಾದರೂ ಏನಾದರೂ ಕೇಳಿದ್ದೀನ? ಇಲ್ಲ ತಾನೇ. ನಾನು ಏನು ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಅದಕ್ಕೆ ಚೆನ್ನಾಗಿರಲಿ ಅಂತ ತಾನೇ ಅದನ್ನೆಲ್ಲ ಬಿಟ್ಕೊಂಡು ಸುಮ್ಮನೆ ಇದ್ದೀನಿ. ನೀವು ಹಿಂಗೆ ಏನೇನೋ ಮಾತಾಡೋಕ್ಕೆ ಬಂದರೆ, ಕಾರ್ ಮಾಡ್ಕೊಂಡು ಕರ್ಕೊಬಂದಿದ್ದೀನಿ, ನನ್ನ ದುಡ್ಡಲ್ಲಿ ಕರ್ಕೊಬಂದಿದ್ದೀನಿ ಅಂತೆಲ್ಲ ಏನಾದರೂ ಮಾತಾಡೋಕ್ಕೆ ಬಂದರೆ ನಾನು ಲೀಗಲಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅದಕ್ಕೆ ಅಷ್ಟೇ. ಇಲ್ಲೇನೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ಒಂದು ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಇಲ್ಲ, ಇಲ್ಲೂ ಜಗಳ ತೆಗಿತೀರಲ್ಲ ಅದಕ್ಕೆ ನೀವು. ಆಮೇಲೆ ನನ್ನ ಮಗಳ ವಿಷಯಕ್ಕೆ ಬರಬೇಡಿ ಅದಕ್ಕೆ. ನಾನೇನು ಮಾಡಿದ್ದೀನಿ ಅಂತ? ನಾನು ಲವ್ ಮಾಡಿ ಮದುವೆ ಆಗಿದ್ದೆ ತಪ್ಪ? ಯಾರು ಪ್ರಪಂಚದಲ್ಲಿ ಲವ್ ಮಾಡಿ ಮದುವೆ ಆಗ್ತಾ ಇಲ್ವಾ? ಈಗಿನಂತೂ ಎಲ್ಲ ಜನಗಳು ಆಗ್ತಿದಾರಲ್ಲ ಅದಕ್ಕೆ. ನಿಮ್ಮೂರಲ್ಲೇ ಎಷ್ಟು ಜನ ಓಡೋಗಿ ಹುಡುಗಿರು ಮದುವೆ ಆಗಿಲ್ಲ. ನಾನು ಅದರಲ್ಲೂ ಲವ್ ಮಾಡಿ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ಅದಕ್ಕೆ. ನನ್ನಿಂದ ಏನು ನನ್ನ ಮಗಳು ಸಫರ್ ಮಾಡ್ತಾ ಇಲ್ಲ, ಅವಳಿಗೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇನ್ನೂ ಮತ್ತೊಂದೇನೋ ಇರ್ಬೋದು, ಅದಕ್ಕೆ ಹಂಗೆ ಸಫರ್ ಮಾಡ್ತಾ ಇದ್ದಾಳೆ ಅಷ್ಟೇ. ಅದಲ್ದಲೆ ನಿಮ್ಮ ಮಾತನ್ನು ನಂಬಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ತಾನೇ ಅದಕ್ಕೆ. ದೇವಸ್ಥಾನಕ್ಕೆ ಒಂದು ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಬಂದಿದ್ದೀವಿ. ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಕೇಳೋಣ ಅಂತ ಬಂದಿದ್ದೀವಿ. ಅಂಥದ್ರಲ್ಲಿ ನೀವು ಬರೀ ಅದು ಇದು ಅಂತ ಮಾತಾಡ್ಕೊಂಡಿದ್ರೆ ಹೆಂಗಾಗುತ್ತೆ ಅದಕ್ಕೆ? ನೀವೇ ಯೋಚನೆ ಮಾಡಿ ಒಂಚೂರು. ಹೋಗಿದ್ದ ಕಡೆ ಬಂದಿದ್ದ ಕಡೆ ಎಲ್ಲ ಕಡೆನೂ ನೀವು ಜಗಳ ತೆಗೆದ್ರೆ ಇನ್ನೇನಾಗುತ್ತೆ ಅದಕ್ಕೆ? ಸುಮಾ ನೀನಾದರೂ ಹೇಳಮ್ಮ ನಿಮ್ಮ ಅತ್ತೆಗೆ ಒಂಚೂರು. ಅತ್ತೆ ಸುಮ್ಮನೆ ಅತ್ತೆ, ಯಾಕೆ ಹಿಂಗಾಡಿರಿ? ಅಲ್ಲ ನಿಮ್ಮಿಬ್ರು ಜಗಳ ಹೆಂಗೆ ಶುರು ಆಯಿತು ಅಂತವಾ? ಚೆನ್ನಾಗಿದ್ರಲ್ಲಿ ಮನೆಯಿಂದ ಬರ್ಬೇಕಾರೆ ಖುಷಿಯಾಗಿ ಅದಕ್ಕೆ ನಂಗೆ ಇಲ್ವೇನೋ ಇವ್ರ ಥರ ಅಂದ್ಕೊಂಡು ಏನು ಅಕ್ಕ ತಂಗಿನ ಆಡ್ದಂಗೆ ಆಡ್ಕೊಂಡು ಬಂದ್ರಿ. ಇದೇನು ಇಲ್ಲಿಗೆ ಬಂದು ಆಗಲೇ ವರ್ಷ ಚೇಂಜ್ ಮಾಡ್ತಾ ಇದ್ದೀರಲ್ಲ. ಸುಮ್ಮನೆ ನಿಂತ್ಕೊಳ್ಳಿ ಅತ್ತೆ ನೀವು. ಅಮ್ಮ ನೀವು ಸುಮ್ಮನೆ ನಿಂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಈಗ ಯಾರನ್ನಾರು ಒಬ್ಬರನ್ನ ಕೇಳ್ತೀನಿ ಏನು ಮಾಡಬೇಕು, ಹೆಂಗೆ ಅರ್ಕೆ ತೀರಿಸ್ಬೇಕು ಏನು ಅಂತವಾ ಅವ್ರು ಹೇಳ್ತಾರೆ. ಸುಮ್ಮನಿರಿ ಅತ್ತೆ. ನೀವು ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀರಿ, ಎಲ್ಲದನ್ನೂ ತಿಳ್ಕೊಂಡಿದ್ದೀರಿ, ಇಲ್ಲ ಅಂತ ಹೇಳ್ತಾ ಹೇಳ್ಕೊಳತ್ತೆ. ಹಂಗಂತ ಎಲ್ಲ ದೇವಸ್ಥಾನ ಒಂದೇ ಥರ ಇರ್ತದೇನತ್ತೆ? ಒಂದೊಂದ್ರಲ್ಲಿ ಒಂದೊಂದು ಥರ ಪದ್ಧತಿ ಮಾಡ್ತಿರ್ಕೊಳತ್ತೆ. ಕೇಳೋದ್ರಲ್ಲಿ ಏನು ತಪ್ಪಾಯ್ತು ಬಿಡ್ರಿ, ಅವ್ರು ಹೇಳೋದು ಸರಿನೇ, ಕೇಳ್ಬಿಡನ್ ಬಿಡ್ರಿ. ಏನಾದರೂ ಮಾಡ್ಕೊಳ್ರಿ, ನಾನೇನು ಕೇಳಿದೆ ನಿಮ್ಮನ್ನ? ಆಗೋ ಯಾರೋ ಬಂದರು, ಇರ್ರಿ ಕೇಳ್ತೀನಿ. ನೀನೇನು ಕೇಳೋದು ನಾನೇ ಕೇಳ್ತೀನಿ, ಸುಮ್ಮನೆ ನಿಂತ್ಕೊಳ್ಳಿ, ನೋಡೋಣ ಅದೇನು ಹೇಳ್ತಾರೆ ಅಂತವ. ನಾನು ಹೇಳಿದ್ದೀನಿ ಏನಾದರೂ ಸುಳ್ಳು ಅಂತ ಹೇಳ್ತಾರೆ ಏನು ಅಂತ ಕೇಳೋಣಿರವ. ಆಯಿತು ಅಕ್ಕರೆ ಒಂದಿಟ್ಟು ಈ ಕಡೆ ನೋಡಿದೆ ಅಕ್ಕರೆ.
ಹೇಳ್ರವ ಏನಾಗಬೇಕಾಗಿತ್ರವ? ಇದ್ಯಾಕೆ ಹಿಂಗೆ ಬುಟ್ಟಿ ಎತ್ಕೊಂಡು ಇಲ್ಲೇ ನಿಂತಿದ್ದೀರಲ್ಲ ದೇವ್ರ ಪೂಜೆಗೆ ಹೋಗೋದ್ಬಿಟ್ಟು? ಏನಿಲ್ಲ ಕಣಕ್ಕ, ಏನಂತಂದರೆ ನನ್ನ ನಾದಿನಿದು ಒಂದಿಟ್ಟು ಅರ್ಕೆ ಇತ್ತು. ಎರಡು ಜೋಡಿ ಕೋಳಿ ಕುಯ್ತೀನಿ ಅಂತವ ಅರ್ಕೆ ಮಾಡ್ಕೊಂಡಿದ್ದು. ಸುಮಾರು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು. ಅದಕ್ಕೆ ಮೊದಲು ಅರ್ಕೆ ತೀರ್ಸೋದಾ ಇಲ್ಲ ತಡೆ ಬೇರೆ ಹೊಡಿತಿದ್ರಲ್ಲಿ ಇಲ್ಲಿ ತಡೆ ಹೊಡಿತಾರಂತ ಗೊತ್ತಿಲ್ಲ ನಮಗೆ. ಸಾಮಾನು ಗಿಮಾನು ಬೇರೆ ಏನು ತಂದಿಲ್ಲ. ತಡೆ ಓಡಿಸೋದಾ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕಣಕ್ಕ. ಅದಕ್ಕೆ ಯಾರನ್ನಾರು ಕೇಳೋಣ ಅಂತವ ನಿಂತಿದ್ದೋ ಇಲ್ಲೆಯ. ಅಷ್ಟೇ ಅನ್ರಕ್ಕ, ಏನು ಇಲ್ಕಂಡ್ರಕ್ಕ. ಮೊದಲು ತಡೆ ಹೊಡ್ಸ್ಕೊ ಬರ್ರಿ. ಪೂಜೆ ಸಾಮಾನು ಇಲ್ಲೇ ಇಟ್ಬಿಟ್ಟು ಹೋಗ್ರಿ. ಪೂಜೆ ಸಾಮಾನೆಲ್ಲವ ಇಟ್ಕೊಂಡು ಹೋಗ್ಬಾರ್ದು. ಇಲ್ಲ ಒಂದು ಕೆಲಸ ಮಾಡಿರಿ, ಬರ್ರಿ ನನ್ನ ಅಂಗಡಿ ತವೇನೆಯಾ ತಡೆ ಸಾಮಾನು ಕೊಡ್ತೀನಿ, ಪೂಜೆ ಸಾಮಾನು ಇಲ್ಲೇ ಇಟ್ಕೊಂತೀನಿ. ಅಲ್ಲ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಕ್ತಿಂತು, ನೀವು ಅಲ್ಲಿಂದನೇ ತಂದುಬಿಟ್ಟಿದ್ದೀರಿ. ಇರಲಿ ಬಿಡ್ರಿ. ಈಗ ತಡೆ ಸಾಮಾನು ತಗೊಳ್ರಿ 100 ರೂಪಾಯಿಗೆ. ಒಂದು ತಡೆ ಸಾಮಾನು ಸಿಗುತ್ತೆ. ಏನು 3 ಜನನೂ ಬೇರೆ ಬೇರೆ ತಗೊಂಡಿದ್ರೆ 3 ಜನನೂ ತಗೋಬೋದು. ಇಲ್ಲ ಒಂದೇ ತಡೆ ಸಾಮಾನು ಬೇಕು ಅಂದರೆ ಒಂದರಲ್ಲೇ ಕೊಡ್ತೀನಿ. ಒಂದೇ ತಡೆ ಸಾಮಾನು ತಗೊಂಡೋಗಿ ಅಲ್ಲಿ ತಡೆ ಹೊಡಿತಾರೆ. ಮೊದಲು ಕಾಲು ತೊಳ್ಕೊಂಡು ಹೋಗ್ರಿ. ಅಲ್ಲೊಂದು ಕಡೆ ನಲ್ಲಿ ನೀರು ಕಾಣ್ತೈತಲ್ಲ, ಅಲ್ಲಿ ಕಾಲು ತೊಳ್ಕೊಂಡು ಹೋಗಿ ತಡೆ ಹೊಡಿಸ್ಕೊಂಡು ಬಂದು ಆಮೇಲೆ ದೇವ್ರ ಸಾಮಾನು ಕೊಡ್ತೀನಿ, ಪೂಜೆ ಸಾಮಾನು. ಕಾಯಿ ಎಲ್ಲ ಹೂ ಎಲ್ಲ ತಂದಿದ್ದೀರಿ ನೀವೇ, ಇನ್ನೇನು ಬುಟ್ಟಿಲೆಲ್ಲ ಕಾಣ್ತವೆ. ಎಲ್ಲನೂ ಕೊಡ್ತೀನಿ. ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರ್ರಿ. ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲಿಂದ ಕೋಳಿ ತಗೊಂಡು ಕೋಳಿ ಕುಯ್ಕೊಂಡು ಹೋಗ್ರಿ. ಅಲ್ಲಿ ಎದುರುಗಡೆ ನಿಮ್ಮ ಎದುರುಗಡೆನೇ ಕಾಣ್ತೈತೆ ನೋಡ್ರಿ, ಅಲ್ಲೇ ಹುಡುಗರು ಇಬ್ರು ಇದಾರಲ್ಲ, ಚಿಕ್ಕ ಚಿಕ್ಕ ಹುಡುಗರು, ಅವರೇ ಕೋಳಿ ಕುಯ್ದು ಕೊಡ್ತಾರೆ. ಕೋಳಿ ಕುಯ್ದು ಕೊಡ್ತಾರೆ, ತಗೊಂಡೋಗಿ ಅಲ್ಲಿ ಆಮೇಲೆ ಮಾಡ್ಕೊಳ್ರಿ ನೀವು 2 ಕೋಳಿಯ. ಕತ್ತು ಮಾತ್ರ ಇಟ್ಕೊತಾರೆ, ಇನ್ನೇನು ಇಟ್ಕೊಳಕ್ಕಿಲ್ಲ ಇಲ್ಲಿ. ವಾ ಸರಿ ಬಿಡು, ನಮಗೆ ಪೂಜೆ ಸಾಮಾನೆಲ್ಲವ ಗೊತ್ತಿರಲಿಲ್ಲ. ಇಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ತೊತ್ತಿರಲಿಲ್ಲ. ನಾವು ಅಷ್ಟು ದೂರದಿಂದ ಬೇರೆ ಇಟ್ಕೊಂಡು ಬಂದು ಕಾಯೆಲ್ಲವ ತೋಟದ ಕಾಯಿ ತಂದಿದ್ದೀವಿ. ಇನ್ನೇನು ಮಾಡೋದು? ತಡೆ ಸಾಮಾನು ಕೊಟ್ಟು ನೋಡಿ. ಅದಕ್ಕೆ 100 ರೂಪಾಯಿ ಒಂದು ತಡೆ ಸಾಮಾನು ಹೇಳ್ತಿದ್ಯಲ್ಲ ನೀನು? ಅಯ್ಯೋ ಅಕ್ಕ, ಎಲ್ಲವ ಜಾಸ್ತಿ ರೇಟ್ ಹಾಕಿ ಕೂತೈತೆ ಕಣಕ್ಕ. ಮಡಿಕೆ ಗಿಡ್ಕೆ ಎಲ್ಲ ತರಬೇಕಲ್ಲ, ಮೊಟ್ಟೆ ಗಿಟ್ಟೆ ಎಲ್ಲವ ಎಲ್ಲ ಸೇರಿಸಿ 100 ರೂಪಾಯಿನೇ ಕಣಕ್ಕ. ಇಲ್ಲಿ ಎಲ್ಲ ಹೋಲ್ಸೇಲ್ ಎಲ್ಲವ ಹಂಗೆ ಮಾರೋದು ನಾವು. ಯಾವ ಅಂಗಡಿಗಾದ್ರೂ ಹೋಗಿ ಕೇಳ್ಕೊಬರ್ರಿ, ನಾನೇನು ಜಾಸ್ತಿ ರೇಟ್ ಹೇಳ್ತೀನಿ ನಿಮಗೆ. 100 ರೂಪಾಯಿ ತಡೆ ಸಾಮಾನು. ಒಂದೇ ತಡೆ ತಗೊಂಡು 3 ಜನನೂ ಹೊಡ್ಸ್ಕೊಬೋದು ಬರ್ರಿ. ಅದೇನು ಬೇರೆ ಬೇರೆ ತಡೆ ಸಾಮಾನೇನು ತಗೋಬೇಕಂತೇನಿಲ್ಲ. ಒಂದೇ ಕುಟುಂಬದವರಲ್ವೇ ನೀವೆಲ್ಲವ? ಒಂದೇ ಕುಟುಂಬದವರು ಒಂದೇ ತಡೆ ಸಾಮಾನು ಕೊಡುವಂದು ನಡೆಯತ್ತೆಗಿ. ಆಮೇಲೆ ಈ ಚಪ್ಪಲಿ ಎಲ್ಲಿ ಬಿಡೋದು? ಇವಳು ನನ್ನ ನಾಡನೇ ಚಪ್ಪಲಿ ಹಾಕೊಂಬಂದ್ಬಿಟ್ಟವಳೆ. ಇವಳಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗ್ತದೀವಿ, ಅಲ್ಲೇ ಕಾರಲ್ಲಿ ಚಪ್ಪಲಿ ಬಿಡಿ ಅಂದರೆ ನನ್ನ ಕಲ್ಲು ಮುಳ್ಳು ನಡೆಯೋಕ್ಕಾಗೋಕ್ಕಿಲ್ಲ ಅಂತವ ಚಪ್ಪಲಿ ಹಾಕೊಂಬಂದವಳೆ. ಬೆಂಗಳೂರಿನಾಗಿದ್ದಳಲ್ಲವ, ಸೋಕಿ ಒಂಚೂರು ಏನು ಮಾಡ್ತಿದ್ದಾಗ. ಅದಕ್ಕೆ ಮತ್ತೆ ಶೋಕಿ ಗೀಕಿ ಅಂತ ಶುರು ಮಾಡಿದ್ರೆ ಸರಿ ಇರಲ್ಲ ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಅಯ್ಯೋ ಅತ್ತೆ, ಮತ್ತೆ ಶುರು ಮಾಡಬೇಡಿ ಸುಮ್ಮನೆ. ಅತ್ತೆ ಯಾಕೆ ಹಿಂಗೆ ಆಡ್ತೀರಾ ನೀವು? ಅಯ್ಯೋ ಅಕ್ಕ, ಇರಲಿ ಬಿಡಕ್ಕ. ಎಷ್ಟೊಂದು ಜನ ಚಪ್ಪಲಿ ಹಾಕೊಂಡು ಬರೋದು, ಇಲ್ಲೊಂಚೂರು ಕ್ಲೀನ್ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ದೇವಸ್ಥಾನ ಟ್ರಸ್ಟವರು ಅಯ್ಯೋ ದುಡ್ಡು ಇಟ್ಕೊಂಡು ಎಲ್ಲ ತಿಂದಾಕ್ತಾರೆ ಕಣಕ್ಕ. ಏನು ಮಾಡ್ಸೋಕ್ಕಿಲ್ಲ. ಒಂಚೂರು ಕ್ಲೀನ್ ಮಾಡಿಸಿದ್ರೆ, ಕಲ್ಲೆಲ್ಲವ ತೆಗ್ಸಿದ್ರೆ ಮಣ್ಣಿರ್ತದೆ, ಎಂಥರಾದ್ರೂ ನಡ್ಕೊಂಡು ಹೋಗ್ಬೋದು. ಈ ಕೆಲವು ಮಕ್ಳು ಮರಿನೆಲ್ಲ ನಡೆಸ್ಕೊಂಡು ಕರ್ಕೊಬಂದಿರ್ತಾರೆ. ಚಪ್ಪಲಿ ಹಾಕೊಂಡು ಬರಬೇಡಿ ಅಂದರೆ ಹೆಂಗಾಯ್ತದೆ ಹೇಳು? ಅಲ್ಲಿ ಬರ್ರಿ, ನಮ್ಮ ಅಂಗಡಿ ತವನೆಯ ಚಪ್ಪಲಿ ನಿಲ್ಸೋಕ್ಕೂ ಜಾಗ ಐತೆ. ಚಪ್ಪಲಿ ನಿಲ್ಲಿಸ್ಬಿಟ್ಟು ತಡೆ ಸಾಮಾನು ಕೊಡ್ತೀನಿ. ಹೋಗಿ ತಡೆ ಹೊಡ್ಸ್ಕೊಂಡು ಬಂದು ಆಮೇಲೆ ಪೂಜೆ ಸಾಮಾನು ತಗೊಂಡು ಹೋಗ್ರಿ, ಪೂಜೆ ಮಾಡಿಸ್ಕೊಂಡು ಬರ್ರಿ. ಆಮೇಲೆ ಅಲ್ಲೇ ನನ್ನ ಫ್ರೆಂಡ್ದು ಕೋಳಿ ಅಂಗಡಿ ಐತಿ, ಅಲ್ಲೇ ಕಳಿಸ್ತೀನಿ. ಕೋಳಿ ತಗೊಳ್ಳಿ 2. ಆಮೇಲೆ ಕಿಲಿನೂ ಅವರೇ ಮಾಡ್ಕೊಡ್ತಾರೆ ಕಣಕ್ಕ ಎಲ್ಲವ. 20 ರೂಪಾಯಿ ಏನೋ ಕಿಲಿನಿಗೆ ತಗೊಂತಾರೆ. ಎಲ್ಲ ಕಿಲಿನ್ ಮಾಡಿಕೊಟ್ಟು ಇನ್ನೇನು ಪೀಸ್ ಎಲ್ಲ ಹೊಡೆದು ಕೊಡ್ತಾರೆ. ಮನೆಗೆ ತಗೊಂಡೋಗಿ ಮಾಡ್ಕೊಳೋದು ಅಷ್ಟೇ. ಅಷ್ಟೇ ತಾನೇ. ಅದನ್ನೇ ಇವರಿಬ್ರಿಗೆ ಆವಾಗಿಂದ ಹೇಳ್ತಿದ್ದೀನಿ, ಮೊದಲು ತಡೆ ಹೊಡಿಸ್ಕೋಬೇಕಂದ್ರಲ್ಲ, ಆಮೇಲೆ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಡೆ ಕೊಡೋದು ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ ಇಬ್ರು. ಯಾರಾದರೂ ಬರ್ಲಿ ಇರ್ರಿ ಕೇಳೋಣ, ಯಾರಾದ್ರೂ ಬರ್ರಿ ಇಲ್ಲಿ ಕೇಳೋಣ ಅಂತವ. ನೀವು ಬರೋ ಗಂಟವ ಕಾದು ನೋಡ್ರಿ, ಇವಾಗ ಕೇಳಿದ್ರು. ಹೆಂಗೆ ಒಳ್ಳೇದಾಗಿ ಬಿಡವ ನೀನು ಸಿಕ್ಕಿದ್ದು. ನಮ್ಮೂರು ಪಾರತಕ್ಕನಂಗೆ ಇದೀ ಬಿಡು ನೋಡೋಕ್ಕೆ. ಹೆಂಗವ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ನಡಿ ತಡೆ ಸಾಮಾನು ಕೊಟ್ಟು ನಡಿ, ಬಿರ್ನಿ ತಡ ಆಗೋಯ್ತದೆ. ಸಂಜೆ ಅಷ್ಟರಲ್ಲಿ ಮನೆ ಸೇರ್ಕೋಬೇಕಣವ. ನಮ್ದು ಇನ್ನೂ ಇಟ್ಟಿರ್ತಾವ ಊರು, ಅಲ್ಲಿಂದ ಬಂದಿದ್ದೀವಿ ಇಲ್ಲಿ ಗಂಟವ. ಹೌದೇನಕ್ಕ? ಅಂದ್ಕೊಂಡೆ ಈ ಕಡೆಯವರಲ್ಲ ಅಂತವ. ಈ ಕಡೆಯವ್ರಿಗೆಲ್ಲ ಗೊತ್ತಿರ್ತದೆ ಬಿಡ್ರಿ, ಹೆಂಗೆ ಮಾಡೋದು ಏನು ಅಂತವ ಎಲ್ಲ ನೋಡ್ಕೊಂಡಿರ್ತಾರೆ. ನೀವು ಅಪರೂಪಕ್ಕೆ ಎಷ್ಟೋ ವರ್ಷ ಆದ್ಮೇಲೆ ಬರ್ತಾ ಇದ್ದೀರಲ್ಲ, ಇನ್ನೇನು ಗೊತ್ತಿರ್ತದೆ. ಇರಲಿ ತಗೊಳ್ಳಿ, ಒಬ್ರನ್ನ ಕೇಳಿ ಮಾಡಿ ವಿಚಾರಿಸಿ ಮಾಡೋದ್ರಿಂದ ಏನು ತಪ್ಪಿಲ್ಲ ಕಣಕ್ಕ. ನಮಗೆ ಗೊತ್ತಿಲ್ದಿರೋದನ್ನ ಕೇಳ್ಕೋಬೇಕಲ್ವೇನಕ್ಕ? ನಾವು ಎಷ್ಟೇ ಬುದ್ಧಿವಂತರಾದ್ರೂ ಒಂದಲ್ಲಿ ಒಂದು ಗೊತ್ತಿರೋಕ್ಕಿಲ್ಲ, ಎಲ್ಲರಿಗೂ ಗೊತ್ತಿದ್ದದೇನು? ಹಂಗೆ ಏನು ಅದಕ್ಕಿಲ್ಲ. ಬನ್ನಿ ಬಿರ್ನಿ. ನನಗೂ ಅಂಗಡಿ ತಾವು ಕೆಲಸ ಐತೆ, ನನ್ನ ಮಗನ ಕೂರ್ಸಿ ಬಂದಿದ್ದೀನಿ. ಇಲ್ಲೇ ಒಂಚೂರು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗ್ಗೆನೇ ಶುರು ಮಾಡಬೇಕಲ್ಲ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತೀನಿ, ಒಂದಿಟ್ಟು ಹೂ ಕೊಟ್ಟು. ಹಂಗೆ ಹೋಗ್ತಿದ್ನಲ್ಲ, ನೀವು ಕರೆದ್ರಲ್ಲ ಅಂತ ಏನು ಅಂತ ಕೇಳೋಣ ಅಂತ ಕರೆದೆ. ನೋಡಿರಿ ನಿಂತಿದ್ದಕ್ಕೆ ಒಂದು ವ್ಯಾಪಾರ ಆಯ್ತು ಸದ್ಯ ನನಗೆ. ನಡೀರಿ.
ತಡೆ ಸಾಮಾನು ಕೊಡ್ತೀನಿ ನಡಿ ಅಲ್ಲೇ ಚಪ್ಪಲಿ ಬಿಡೋರಂತೆ ಬಂದ್ರಕ್ಕ ಏನಾಗಕ್ಕಿಲ್ಲ ಚಪ್ಪಲಿ ಹಾಕೊಂಡು ಬರ್ರಿ ಏನಾಗಕ್ಕಿಲ್ಲ ಎಷ್ಟೊಂದು ಜನ ಬೆಂಗಳೂರು ಮೈಸೂರು ಕಡೆಯವರೆಲ್ಲ ಬೋದ್ತಾರಲ್ಲ ಅವರೆಲ್ಲ ಚಪ್ಪಲಿ ಹಾಕೊಂಡೆ ಕಣಕ್ಕೆ ಬರೋದು ಏನು ಹೇಳೋಕ್ಕಾಯ್ತದೆ ಹೇಳು ಏನು ಮಾಡೋಕ್ಕಾಗಲ್ಲ ಕಲ್ಲಿದ್ದಾವಲ್ಲ ಜಾಸ್ತಿ ಕಲ್ಲು ಮುಳ್ಳೆಲ್ಲ ಇದ್ದಾವೆ ಚುಚ್ತವೆ ಅಂತವ ಚಪ್ಪಲಿ ಹಾಕಂತಾರೆ ಹಾಕಬೇಡಿ ಅಂತ ಹೇಳೋಕ್ಕಾಯ್ತದ ಅಲ್ಲಿ ದೇವಸ್ಥಾನ ಮೂಲೆಯಲ್ಲಿ ಬಿಡ್ತಾರೆ ಕೆಲವರು ಇನ್ಯಾಕೆ ನಮ್ಮ ಅಂಗಡಿ ತವೆ ಬಿಟ್ಟು ಬರ್ರಿ ಇನ್ಯಾಕೆ ಮೂಲೆಯಲ್ಲೆಲ್ಲ ಬಿಟ್ಟು ಆಮೇಲೆ ಕಾಲ್ದಿಲ್ದು ಓದೋದು ಅಲ್ವಾ ಹೂಕಂಡು ನಡಿಯವ ತಡೆ ಸಾಮಾನು ಕೊಡು ನಡೀರೆ ಬಿರ್ಬಿರ್ನೆ ಪೂಜೆ ಮಾಡಿಸಿ ಕೋಳಿ ಕುಯ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಡ್ತಾರಂತ ಇಲ್ಲೆಯ ಕ್ಲೀನೆಲ್ಲ ಮಾಡಿಸ್ಕೊಂಡು ಪೀಸ್ ಮಾಡಿಸ್ಕೊಂಡು ಒಂದು ಬಾಕ್ಸ್ ತಂದಿದೆ ಅಲ್ವೇನೆ ಸುಮಾ ಹ್ಞೂ ಅತ್ತೆ ತಂದಿದ್ದೀನಿ. ನಡೀರಿ ಮತ್ತೆ ಕೋಳಿನ ಬಾಕ್ಸ್ ಹಾಕ್ಸ್ಕೊಂಡು ಹೋಗೋಣ ಹೋಗಿ ಮಾಡ್ಕೊಂಡು ತಿನ್ನೋ ಅಷ್ಟೆಲ್ಲ ಆಯ್ತದೆ ಸಂಜೆ ಆಗ್ತದೆ ನಡೀರಿ ಟೈಮ್ ಆಯ್ತದೆ ವೀಕ್ಷಕರೇ ನಾವಿನ್ನು ಬರ್ತೀವಿ ವೀಕ್ಷಕರೇ ಇಲ್ಲೊಂಚೂರು ಅರ್ಕೆ ತೀರಿಸ್ಬಿಟ್ಟು ಬಿರ್ನೆ ಮನೆಗೆ ಹೋಗಬೇಕು ಟೈಮ್ ಆಗೋಗ್ತದೆ ವೀಕ್ಷಕರೇ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಮ್ಮ ವೀಡಿಯೋಗಳನ್ನ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ.